Very good afternoon to you all. So in our previous class, we were discussing this third problem, and in that we had left with one adjustment. The last adjustment was the calculation of manager's commission. That calculation is very, very important, students. Okay, that manager's commission is very important, and these kind of problems will be asked for 15 marks. Okay, students. Fine. So up to now, what we have did, we have already completed the trading account. So trading account complete ಮಾಡಿ profit ascertain ಮಾಡಿದೀವಿ. Gross profit 52,000. And later we have started the P&L account, that is profit and loss account. So profit and loss account ಮಾಡಿದ್ವಿ, ಅದರಾಗೆಲ್ಲ items ತಗೊಂಡಿದ್ವಿ. Manager salary, staff salary, trade expenses, and these are the items which is given in the cash book. ಅದು ಅಲ್ಲದೆ ಮತ್ತೆ ಅಡ್ಜಸ್ಟ್ಮೆಂಟ್ ನಾಗ ಇನ್ನೊಂದಿಷ್ಟು ತಗೊಂಡಿದೀವಿ. ಅಡ್ಜಸ್ಟ್ಮೆಂಟ್ ನಾಗ ಏನ್ ತಗೊಂಡಿವಿ? Provision ತಗೊಂಡಿದೀವಿ. First one is provision for doubtful debts. We have taken that. We have to take only the provision amount 4,400, not whole amount. Next is depreciation. Depreciation is nothing but reduce in the value of the asset. Asset value ಕಡಿಮೆ ಆಗ್ಯದ. ಎಷ್ಟು ಕಡಿಮೆ ಆಗ್ಯದ ಅಷ್ಟೇ ತಗೋಬೇಕು. Only 4,000 came down. Yes, 20%. So 20,000 into 20%, 4,000. Okay. Now we are moving to the last one adjustment. What was that adjustment? Have a look in your textbook. Textbook naga ada nodri, adu ಓದ್ತೀನಿ ಇನ್ನೊಂದ್ಸತಿ ಲಕ್ಷ ಕೊಡ್ರಿ students. The manager is entitled to commission at 5%. So to the manager we have to give 5% commission. ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಇದು ನಮಗೊಂದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು? On the net profit. ಆನ್ ದ ನೆಟ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ ನೆಟ್ ಪ್ರಾಫಿಟ್ ಇಲ್ಲಿ ಬಂದದ್ರಿ ಸ್ಟೂಡೆಂಟ್ಸ್. ಈಗ ಇಸ್ ವಿ ನೋ ದ ನೆಟ್ ಪ್ರಾಫಿಟ್? ನೋ, ರೈಟ್? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್. ಎಸ್, ಸೊ ಜಸ್ಟ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್. ಹೌ ಟು ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್? ಸೊ ಟೋಟಲ್ ಇಟ್ ಅಂಡ್ ಟೇಕ್ ದ ಡಿಫರೆನ್ಸ್. ಸೊ ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್, ಟೋಟಲ್ ಇಟ್. ಸೊ ಆನ್ ದ credit side there is only one item. So gross profit ಒಂದೇ ಅದ, ನಮ್ಗೆ ಅಲ್ಲಿ ಯಾವುದೇ ರೀತಿ ಇನ್ಕಮ್ಸ್ ಇಲ್ಲ. ಸೊ ನಮ್ದು ಎಷ್ಟದ? 52,000. ಸೊ ಫ್ರಮ್ ದಿಸ್ 52,000 ಡಿಡಕ್ಟ್ ದೀಸ್ ಆಲ್, ದೆನ್ ಮೈನಸ್ ಮಾಡ್ರಿ. ನಿಮ್ಗೆ ಎಷ್ಟು ಬರ್ತದ ಆನ್ಸರ್ ಚೆಕ್ ಮಾಡ್ರಿ. ಹೌ ಮಚ್ ಅಮೌಂಟ್ ಯು ಆರ್ ಗೆಟಿಂಗ್ ಸ್ಟೂಡೆಂಟ್ಸ್? 52,000, these all. So how much you are getting? So Nirmal has calculated the profit, that is 33,600. See, wait. Don't write it immediately. Wait, let me write. So adana direct agi baribaidri. Illadana ಏನಂತ ಬರಿತೀವಿ? This is not actually a gross profit or net profit. This we are considering it has a balance carried down. It is nothing but closing balance 33,600. Take it down. You might be thinking, madam ಹಿಂಗ್ಯಾಕ್ ಬರದ್ರಿ ನೀವು? ಇದನ್ನ ನಾವು ಗ್ರಾಸ್ ಪ್ರಾಫಿಟ್ ಅಂತ ತಗೊಂಡ್ವಿ, ಅದ್ರಾಗೆಲ್ಲ ಮೈನಸ್ ಮಾಡಿ ನೆಟ್ ಪ್ರಾಫಿಟ್ ಅಸರ್ಟೇನ್ ಮಾಡಂತ ಹೇಳಿ ನೀವು ಹಿಂಗ್ಯಾಕ್ ಬರುದ್ರಿ ಮೇಡಮ್ ಅಂತ ನಿಮ್ ತಲೆಯೊಳಗೆ ಈಗ ಬರ್ತಿರ್ಬಹುದು, ಹೌದಲ್ರಿ? ಸೊ ಯಾಕಂದ್ರ ಬಿಕಾಸ್ ನಮಗ್ ಟೆಕ್ಸ್ಟ್ ಬುಕ್ ನಾಗಲ್ಲಿ ಏನ್ ಹೇಳಿದಾರ ನೋಡ್ರಿ ಅಡ್ಜಸ್ಟ್ಮೆಂಟ್ ಒಳಗ. ಸಿ ದ 5% ಆನ್ ದ ನೆಟ್ ಪ್ರಾಫಿಟ್ ಮೇಲೆ 5% ಕೊಡುವಂತ ಹೇಳಿದಾರ್ರಿ. ಓಕೆ, after charging such commission, after charging is nothing but that commission is to be charged on the net profit. ಆ ಕಮಿಷನ್ ನಾವು ನೆಟ್ ಪ್ರಾಫಿಟ್ ಮೇಲೆ ಚಾರ್ಜ್ ಮಾಡಬೇಕು. ಬಟ್ ದಿಸ್ ಈಸ್ ನಾಟ್ ಅವರ್ ಆಕ್ಚುಯಲ್ ನೆಟ್ ಪ್ರಾಫಿಟ್. ಇದು ನಮ್ದು ಆಕ್ಚುಯಲ್ ನೆಟ್ ಪ್ರಾಫಿಟ್ ಅಲ್ಲ. ಯಾಕಂದ್ರೆ ನೆಟ್ ಪ್ರಾಫಿಟ್ ಅಂದ್ರೆ ಅರ್ಥ ಏನ್ರಿ? ಅದ್ರಾಗ ನಾವ್ ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡ್ತೀವಿ. ಇಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ನಾವು ಮೈನಸ್ ಮಾಡಿಲ್ಲ. ಇದು ನಮ್ದು ಕಮಿಷನ್ ಏನ್ ಪೇ ಮಾಡ್ತೀವಲ್ಲ, ದಿಸ್ ಈಸ್ ಆಲ್ಸೋ ಒನ್ ಎಕ್ಸ್ಪೆನ್ಸ್. ಇದನ್ನ ನಾವು ಕಮಿಷನ್ ಪೇ ಮಾಡ್ಬೇಕಿನ ಮಾಡಿಲ್ಲ. ಆ ಕಮಿಷನ್ ಈಗ ನೆಕ್ಸ್ಟ್ ಪೇ ಮಾಡ್ತೀನಿ. ಪೇ ಮಾಡಿ ಆಮೇಲೆ ಏನ್ ನಮ್ದು ಉಳಿತದಲ್ಲ ಅಮೌಂಟ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ನೆಟ್ ಪ್ರಾಫಿಟ್. ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ವಿ ನೀಡ್ ಟು ಪೇ ದ ಕಮಿಷನ್ ಆಲ್ಸೋ. ಕಮಿಷನ್ ಈಗ ಇನ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಗೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾರೆ, ಅವ್ರದ್ದು ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ. ಆ ಅಮೌಂಟ್ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ತರ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕ್ರಿ ಸ್ಟೂಡೆಂಟ್ಸ್? ಇಲ್ಲಿ ನಮ್ಗೆ ಏನ್ ಹೇಳಿದಾರೆ? ಆಫ್ಟರ್ ಚಾರ್ಜಿಂಗ್ ಅಂತ ಹೇಳಿದಾರೆ. ಆಫ್ಟರ್ ಚಾರ್ಜಿಂಗ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಯುವರ್ ಫೈನಲ್ ನೆಟ್ ಪ್ರಾಫಿಟ್. ಓಕೆ, ಸೊ ಈಗ ಈ ತರ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಇದನ್ನ ನಾವು ಕ್ಲೋಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. 33,600. ಓಕೆ, ನಾವು ಇಷ್ಟು ನೀವು ಬರ್ಕೊಂಡಿರಂತ ಅನ್ಕೊಂಡಿದೀನಿ.
Now please listen to me only. ನಾ ಇಲ್ಲಿ ಏನ್ ಬರಿತೀನಿ ಅಷ್ಟೇ ಬರ್ಕೋರಿ, ಇದನ್ನೇನೋ ಬಿಟ್ಬಿಡ್ರಿ, ಇದನ್ನ ಅಷ್ಟೇ ಲಕ್ಷ ಕೊಟ್ಟು ಕೇಳ್ರಿ ಎಲ್ಲಾರು. ಸೊ ಇಲ್ಲಿ ನಮ್ಗೆ ಏನ್ ಹೇಳಿದಾರೆ ಅಂತಂದ್ರ, that commission we need to charge to the net profit, ಅಂದ್ರೆ after net profit. But ನಮ್ದಿನ final net profit ಈಗ just assume that now our net profit is how much? 33,600. We are assuming our net profit is 33,600. Okay, and this 33,600, so suppose net profit is equal to 100. Suppose our net profit is equal to 100. ಈಗ ನಾವು ನಮ್ದು net profit ಅನ್ನ 100 ಅಂತ assume ಮಾಡಿದ್ರ, ಎಲ್ಲರೂ ಲಕ್ಷ ಕೊಡ್ಲಿಗತ್ತೀರಿ. Suppose we assume our net profit as 100. ನಾವು ನಮ್ ಪ್ರಾಫಿಟ್ ಅನ್ನ 100 ಅಂತ assume ಮಾಡಿದ್ರ, ಈಗ ಇದು ನಮ್ದು ಏನದಲ್ರಿ 5% ಕಮಿಷನ್, ಅದನ್ನ ನಾವಿನ್ನ ಕನ್ಸಿಡರ್ ಮಾಡೇ ಇಲ್ಲ. ಅಲ್ಲೆಲ್ಲಾರು ಹಾಕಿದೀವೇನ್ರಿ ಅದನ್ನ ನಾವು ಹಾಕಿಲ್ಲ. We are not yet considered. So our net profit is 100. So we need to consider this now. Yes. So need to consider means how we are doing. So 100 plus 5. What is this 5? 5% commission. You understanding? This 33,600 is for this 100 only. ನಮ್ದು 100 ಏನಂತ ಅಸ್ಯೂಮ್ ಮಾಡಿದ್ವಿ, ನೆಟ್ ಪ್ರಾಫಿಟ್ 100 ಅಂತ ಅಸ್ಯೂಮ್ ಮಾಡಿದ್ವಿ. ಈ ಕಮಿಷನ್ ಇನ್ಕ್ಲೂಡೆಡ್ ಇಲ್ರಿ ಸ್ಟೂಡೆಂಟ್ಸ್. ಇನ್ಕ್ಲೂಡೆಡ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ನಾವು. ಸೊ ಹೌ ಟು ಕ್ಯಾಲ್ಕುಲೇಟ್? ಸೊ ಸಿ ಇಯರ್, ಸೊ ನೆಟ್ ಪ್ರಾಫಿಟ್ ಇಸ್ ಈಕ್ವಲ್ ಟು 105. ಈಗ ನಾವೇನಂತ ಅಸ್ಯೂಮ್ ಮಾಡ್ತೀವಿ, 105 ಅದ ಈಗ ಅಂತ ಅಸ್ಯೂಮ್ ಮಾಡ್ತೀವಿ, ಇಫ್ ವಿ ಕನ್ಸಿಡರ್ ಇಟ್. ಓಕೆ, ಸೊ ಇಫ್ ಫಾರ್ 105 our net profit is this much, 33,600. For this 5% commission, how much? You understanding? For net profit 105. So idrag namdina commission idragina ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ. ಓಕೆ, ಇದ್ರಾಗಿ ನಮ್ ಕಮಿಷನ್ ಕೂಡದೆ ಅಂತ ಅರ್ಥ. ಅದು ಕಮಿಷನ್ ನಾವ್ ಏನ್ ಮಾಡ್ಲಿಕತ್ತೀವಿ, ಅದನ್ನ ಆಡ್ ಅಪ್ ಮಾಡಿರ್ತೀವಿ 5% ಅಂತ ಹೇಳಿ. ಓಕೆ, so what we are assuming, your net profit is 100 and 5% commission to be added on that. ಎಷ್ಟು ಪರ್ಸೆಂಟ್ ಕಮಿಷನ್ ಕೊಟ್ಟಿರ್ತಾರಲ್ಲ ಅದನ್ನ ಯಾವಾಗ್ಲೂ ಆಡ್ ಮಾಡಬೇಕು, ಯಾಕಂದ್ರೆ ನಾವಿನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಅಂಡ್ ದಿಸ್ 33,600 is for only 100. ಅದು ನಮ್ದು 100 ಅಂತ ಅಷ್ಟೇ ನಾವು ಅಸ್ಯೂಮ್ ಮಾಡ್ಕೊಳ್ಳಿಗತ್ತೀವಿ. ಓಕೆ, ನೀವು ಬೇಕಂದ್ರೆ ಅಲ್ಲಿ ತೆಳಗೊಂದು ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಐ ವಿಲ್ ರೀಡ್ ಇಟ್. ಸಿ ಹಿಯರ್, profit before charging commission comes to 33,600. But commission is 5% on the profit. Commission ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದಾರ್ರಿ, 5% ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ, ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದಾರೆ. After charging such commission, it means what? Profit plus commission. So this means net profit is equal to, so profit plus commission. Okay, so profit 100 plus 5%. 5% ಇನ್ನ ಕನ್ಸಿಡರ್ ಮಾಡಿವಿ ನಾವು. ಸೊ ಪ್ರಾಫಿಟ್ ಪ್ಲಸ್ ಕಮಿಷನ್, ದಟ್ ಈಸ್ 105. ಸೊ ಕಮಿಷನ್ ಈಸ್ ಹೌ ಮಚ್ ಹಿಯರ್? 5. ಹೌದಲ್ರಿ? ಸೊ ಈಗ ಇದು ಅರ್ಥ ಆಯ್ತು ನಿಮಗಂತಂದ್ರ 100 ಅಂತ ನಾವಿಲ್ಲಿ ಅಸ್ಯೂಮ್ ಮಾಡಿದೀವಲ್ಲ, ಸೊ ಇದ್ರೊಳಗೆ ಇದು ಕೂಡಿಲ್ಲ ಇನ್ನ, ಈಗ ನಾವು ಕೂಡ್ಸಿದ್ವಿ 105. ಸೊ ಫಾರ್ 105 this much is the profit. For 105 33,600 is the profit. For 5% commission how much? For 5% how much? ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 33,600 into 5 divided by 105. 33,600 into 5 divided by 105. Calculate it and tell me. 33,600 into 5 divided by 105. So Nirmala has got the answer. Preetham has got the answer. 1,600. So artha agaligatadri. Once again I am telling you, suppose our net profit is we consider the 100. Nam net profit na 100 anta consider madidra.
ಕಮಿಷನ್ ಎಷ್ಟದ 5% ಅಂತ ಹೇಳಾರ್ರಿ. ಇದನ್ನ ಚಾರ್ಜ್ ಮಾಡಿಲ್ಲ ಅಂದ್ರೆ ನಾ ಇದ್ರಾಗ ಆಡ್ ಮಾಡಬೇಕು. ವಿ ನೀಡ್ ಟು ಆಡ್ ಇಟ್. ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದ 105. ಇದನ್ನ ಆಡ್ ಮಾಡಿಲ್ಲ, ಈಗ ಆಡ್ ಮಾಡಿದ್ವಿ. ಸೊ ಆಡ್ ಮಾಡಿದ್ರೆ 105 ಆನ್ಸರ್ ಬಂತ್ರಿ. ಓಕೆ, ಸೊ ಫಾರ್ 105 this much is the profit. For 105%, 33,600 is the profit. For 5% commission, how much? See, why we are assuming 100 means net profit is 100. See, ನಿಮಗೆ ಗೊತ್ತಿರಬಹುದು, ಏನೇ ಒಂದು ನಮಗೆ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಲೈಕ್ ಇಫ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಎನಿ ಕಾಸ್ಟ್, ನೀವು ಮ್ಯಾಥ್ಸ್ ನ ಕಲ್ತಿರ್ತಿರಲ್ಲ, ಯಾವ್ದಾರ ಒಂದು ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಜಸ್ಟ್ 100 ಅಂತ ಅಸ್ಯೂಮ್ ಮಾಡ್ತೀವಿ. ಹೌದಲ್ರಿ? ಯಾಕಂದ್ರೆ 100% ಯೂಶುವಲಿ ವಿ ಅಸ್ಯೂಮ್ ಇಟ್ ಆಸ್ 100. ಓಕೆ, ಅದಕ್ಕೆ ನಾವು ಪರ್ಸೆಂಟೇಜ್ 100 ಅಂತ ಅಸ್ಯೂಮ್ ಮಾಡಬೇಕು. ಸೊ ಅದರ್ ಅಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಅಸ್ಯೂಮ್ ಇಟ್ ಆಸ್ 100 ಓನ್ಲಿ. ಎಸ್, ಯಾಕೆ 100 ಅಂದ್ರೆ ಬಿಕಾಸ್ ನಮ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ 100 ಬರ್ತದಿಲ್ರಿ ಯಾವಾಗ್ಲೂ. 100 ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯದ ರಾಜ್ಕುಮಾರ್? 100 ಕಿಂತ ಜಾಸ್ತಿ ನೀವೇನಾರ ಪರ್ಸೆಂಟೇಜ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತದ? ಏನಿದ್ರು 100 ಒಳಗೆ ಹೇಳ್ತೀವಿಲ್ರಿ. ಸೊ ಹಂಗಾಗಿ ನಮ್ ಪ್ರಾಫಿಟ್ ನ 100 ಅಂತ ಅಸ್ಯೂಮ್ ಮಾಡ್ಲಿಕ್ಕತ್ತೀವಿ. ಸೊ ಇಫ್ ಅವರ್ ನೆಟ್ ಪ್ರಾಫಿಟ್ ಈಸ್ 100, ಓಕೆ, ಸೊ 100 ಅಂತ ನಮ್ ನೆಟ್ ಪ್ರಾಫಿಟ್ ಅಸ್ಯೂಮ್ ಮಾಡಿದ್ರ ಅದ್ರೊಳಗೆ ಎಲ್ಲಾ ಎಕ್ಸ್ಪೆನ್ಸಸ್ ಕೂಡಿರ್ಬೇಕು. ಬಟ್ ಈ ಎಕ್ಸ್ಪೆನ್ಸ್ ಇನ್ನ ಕೂಡಿಲ್ಲ, ಹೌದಲ್ರಿ? ಈಗ ಇದನ್ನ ಕೂಡಿಸ್ಲಿಗತ್ತೇನೆ. ಸೊ ಕೂಡಿಸಿದ್ರೆ ಎಷ್ಟಾಗ್ಬಿಡ್ತದ, ಇದ್ರಾಗ ಇನ್ನ ತೆಗದಿಲ್ಲ ನಾ ಅಮೌಂಟ್. ಬಿಕಾಸ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಹೇಳಿದಾರ, ಬಿಫೋರ್ ಚಾರ್ಜಿಂಗ್ ಅಂತ ಹೇಳಿಲ್ಲ. ಆಫ್ಟರ್ ಚಾರ್ಜಿಂಗ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಓಕೆ, ಇದೇ ಇದ್ರಾಗ ಒಂದ್ ಸ್ವಲ್ಪ ಟ್ರಿಕ್ ಇರೋದು. ಆಫ್ಟರ್ ಚಾರ್ಜಿಂಗ್ ಅಂದಾಗ ಅರ್ಥ ಏನು, ಇದನ್ನ ಕೂಡ್ಸಿಲ್ಲ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. So now you have to add it and you have to calculate it. Understanding? So once again I'm telling you, so if our gross net profit we assume it is 100, so we have to consider it as a after charging ಅಂತ ಕೊಟ್ಟಿದ್ದಕ್ಕೆ after ಅಂದ್ರೆ ಇದನ್ನ ಕೂಡ್ಸಿಲ್ಲ, ಅದರ ಕೂಡಿಸಬೇಕು ನಾವು ಮೊದಲು. So we have to add this 5, that is it will become 105. Okay, so for 105 this much is the gross profit, so net profit. So for 105%, 33,600 is the net profit. How much for 5%? So 5% ಎಷ್ಟಾಯ್ತು ಅಂದ್ರೆ ನನಗೆ ಬರೇ ಕಮಿಷನ್ ಅಮೌಂಟ್ ಬೇಕಂದ್ರೆ ಎಷ್ಟು? Only commission amount, how much? So only commission, how much amount I am getting? So like this I have to make the cross multiplication. Okay, so cross multiplication ಈ ತರನ ಮಾಡಬೇಕು, ಅಪೋಸಿಟ್ ಮಾಡ್ಬೇಕ್ರಿ ಯಾವಾಗ್ಲೂ. ಸೊ ಇಷ್ಟಕ್ಕೆ ಇಷ್ಟ ಆಯ್ತು ಅಂದ್ರೆ 5% ಎಷ್ಟು? Cross multiplication. 33,600 into 5 divided by 105. How much you are getting, students? So 1600. Yes or no? This is the commission we need to pay. This is the commission. I hope you are understanding. 100 ಯಾಕೆ ಅಸ್ಯೂಮ್ ಮಾಡ್ಲಿಕ್ಕೆ ಗೊತ್ತದಲ್ಲ? ಪರ್ಸೆಂಟೇಜ್ 100 ಅಸ್ಯೂಮ್ ಮಾಡ್ಲಿಕ್ಕತ್ತೀವ್ರಿ. 100% ಅಂತ ಅಸ್ಯೂಮ್ ಮಾಡಿದ್ರ 5% ಕೂಡದ ಕಮಿಷನ್ ಅಂತ ಅರ್ಥ. ಓಕೆ, ಅದು ಮೊದಲು ಕೂಡ್ತಿರ್ಲ, ಈಗ ನಾವು ಕೂಡ್ಸಿದೀವಿ ಅದನ್ನ. ಅರ್ಥ ಆಗ್ಲಿಕ್ಕತ್ತದ? ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ರೆಸ್ಪಾಂಡಿಂಗ್. ಓಕೆ, ಸೊ ಈಗ ಕಮಿಷನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ರೈಟ್ ಇಟ್ ಡೌನ್. ಸೊ ನಾವು ಹಿಯರ್ ಟೋಟಲ್ ಮಾಡಾದ್ಮೇಲೆ ಇಲ್ಲಿ ತಗೋಬೇಕು. ಸೊ ಟು ಮ್ಯಾನೇಜರ್ಸ್ ಕಮಿಷನ್. So managers commission we need to pay 5% on our profit. So how much you are getting? 1,600. So ಈಗ ಇದನ್ನ ಮೈನಸ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದೆ ನನಗೆ ಹೇಳ್ರಿ. So you are getting 32,000. Sure, 32,000 ಬಂದದ್ರಿ ಸ್ಟೂಡೆಂಟ್ಸ್ ಆನ್ಸರ್ ನಿಮ್ದು. This is considered as balancing figure. Sorry, here you need to transfer it. Okay,
Okay, if they give before charging the commission, before ಅಂತ ಕೊಟ್ರ ಅದ್ರಾಗ ಅದನ್ನ ಕನ್ಸಿಡರ್ ಮಾಡಿಲ್ಲ, ನೀವು ಕನ್ಸಿಡರ್ ಮಾಡ್ರಿ ಅಂತ ಡೈರೆಕ್ಟ್ಲಿ ಈ ಅಮೌಂಟ್ ಮೇಲೆ ತೆಗಿಬೇಕು. ಸೊ ರಾಜ್ಕುಮಾರ್ ಯು ಆರ್ ಆಸ್ಕಿಂಗ್ ದಟ್, ಸೊ ಇನ್ ಕೇಸ್ ಬಿಫೋರ್ ಅಂತ ಕೊಟ್ರೆ ಹೆಂಗ್ ಮಾಡ್ಬೇಕ್ರಿ ಮೇಡಮ್? ಸೊ ಬಿಫೋರ್ ಅಂತ ಕೊಟ್ರ ಸೊ 33,600 ನಮ್ಗೆ ಏನ್ ಬಂದಿರ್ತದಲ್ಲ ಇದ್ರೊಳಗೆ ಮುಂಚೆನೆ ಮಾಡ್ಬಿಡ್ಬೇಕು. ಓಕೆ, ಆ ಸಿಚುವೇಶನ್ ನಿಮ್ಗೆ ಯಾವಾಗ್ಲೂ ಕಡಿಮೆ ಇರ್ತಾವ. That situation usually they were not giving, but majority they are going to give this one because it is having a trick. ಇಲ್ಲಿ ಟ್ರಿಕ್ ಅದ, ನೀವು ಅಸ್ಯೂಮ್ ಮಾಡ್ಬೇಕು. ಇಲ್ಲಿ ಟ್ರಿಕ್ ಅದ ರೀ ಸ್ಟೂಡೆಂಟ್ಸ್, ಯಾಕಂದ್ರೆ ಇದು ನಾವು ಆಡ್ ಮಾಡ್ತೀವಿ ಇಲ್ಲಿ. ಯಾಕಂದ್ರ ಈ 100 ಒಳಗ ಅದು ಕುಡಿರಂಗಿಲ್ಲ. ಎಸ್, ಇಟ್ ಈಸ್ ನಾಟ್ ಎಟ್ ಇನ್ಕ್ಲೂಡೆಡ್. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಮೇಕ್ ಇಟ್. ಸೊ ಅದನ್ನ 105 ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್? ಟೇಕ್ ದಿಸ್ ಮಚ್. Here balance carried down ಅಂತ ಮಾಡಿದ್ದಿಲ್ಲಿ brought down ಅಂತ ತಗೋತೀವಿ. 33,600 brought down. Okay, so here we are deducting again the manager's commission. 1,600 commission ತಗದ್ವಿ. ಕಮಿಷನ್ ತೆಗೆದ್ರೆ ನಮಗೆ ಎಷ್ಟು ನೆಟ್ ಪ್ರಾಫಿಟ್ ಉಳಿತದ್ರಿ? 32,000. So Rajkumar, you are getting? So in case or before ಅಂತ ಕೊಟ್ರೆ ಡೈರೆಕ್ಟ್ಲಿ 33,600 ನಮ್ದು ಏನ್ ಬರ್ತದಲ್ಲ ಅದ್ರ ಮೇಲೆನೆ 5% ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಅದ್ರ ಯಾಕಂದ್ರೆ ಕೂಡಿಲ್ಲ, ಅವರೇ ಹೇಳಿಬಿಟ್ಟಾರಲ್ಲ ಬಿಫೋರ್ ಅಂತ ಹೇಳಿ. ಆಫ್ಟರ್ ಅಂದ್ರೆ ಇನ್ಕ್ಲೂಡೆಡ್ ಅದ ಅಂತ ಅರ್ಥ. ಓಕೆ, ಸೊ ಇಫ್ ಯು ಆರ್ ಡನ್ ವಿತ್ ದಿಸ್, ಗೋ ಫಾರ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹಾಕ್ರಿ ಸ್ಟೂಡೆಂಟ್ಸ್, ಇದಾದವರು. Shall I remove the upper part? ಇಷ್ಟು ಬರ್ಕೊಳ್ಳೋದು ಆಗ್ಯದ್ರಿ, ಮೇಲಿಂದ ಅಳಗಿಸ್ತೀನಿ. ಆ ವರ್ಕಿಂಗ್ ನೋಟು ಹಾಕೋಬೇಕು. Ready with the format? Students, you are ready with your formats? Ready? Okay. So let's start the balance sheet. So liability side first ಏನ್ ತಗೋಬೇಕು ನಾವು? Capital. We have to take the capital. How much is the capital? ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ನಾವು ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಿ. ಓಪನಿಂಗ್ ಕ್ಯಾಪಿಟಲ್ 74,000.
ಇದಕ್ಕೆ ಏನ್ ಮಾಡಬೇಕು, ನೆಟ್ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. To this we have to add the net profit we have calculated. How much net profit we have calculated? 32,000, isn't it? Calculate ಮಾಡಿ ಆನ್ಸರ್ ಹೇಳ್ತೀರಾ? 74,000 plus net profit 32,000. How much? So how much it is? So 1,06,000. Okay. I am writing here only because we need to deduct the drawings. How much is the drawings amount given? Drawings ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಸ್ಟೂಡೆಂಟ್ಸ್, 3,000. ಡ್ರಾಯಿಂಗ್ಸ್ ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ? 1,03,000. Yes or no? If we deduct the drawings, you are getting 1,03,000. Correct. So this is our closing capital. This process is opening capital plus net profit. Profit add. During the profit, company has made this profit. So deduct the drawings, you are getting 1,03,000 rupees. What is the next liability we have to take? Creditors. Creditors fixed ಬರ್ತವ್ರಿ, ತಳಗ ಇಟ್ಕೊಂಡ್ಬಿಡ್ಬೇಕು ಅವೆಲ್ಲ. Creditors. Closing balance 19,500. Creditors amount, how much we have to take? 19,500. Creditors. So ಈಗ ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಅಷ್ಟು ಮುಗೀತು. Okay. Now come for the assets. ಇದನ್ನ ಕಂಪ್ಲೀಟ್ ಆಗಿಲ್ಲ, ಬಟ್ come for the assets. ಅಸೆಟ್ಸ್ ನೋಡ್ರಿ, ಏನ್ ತಗೊಳ್ಳೋಣ ಅಂತ? ಸ್ಟಾಕ್ ತಗೊಳ್ಳೋಣ ಫಸ್ಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಸಿ ಆಕ್ಚುಲಿ ಇದಕ್ಕೊಂದು ಪ್ರೊಸೆಸ್ ಅದ. ಫಸ್ಟ್ ಅಸೆಟ್ಸ್ ತಗೋತೀವಿ, ಆಮೇಲೆ ನಮ್ದು ಇನ್ವೆಸ್ಟ್ಮೆಂಟ್ ತಗೋತೀವಿ, ಆಮೇಲೆ ಕರೆಂಟ್ ಅಸೆಟ್ಸ್ ತಗೋತೀವಿ. ಬಟ್ ಇದು ಅಷ್ಟು ಸಿಸ್ಟಮ್ಯಾಟಿಕ್ ಇರೋದಿಲ್ರಿ. ಹಂಗಾಗಿ ನೀವು ಅದು ಯಾವ ತರ ಕೊಟ್ಟಿದ್ರೆ ಆ ತರ ತಗೋಬಹುದು. ದಟ್ ಈಸ್ ಅಕ್ಸೆಪ್ಟೇಬಲ್. ಆರ್ ಎಲ್ಸ್ ಯು ಕ್ಯಾನ್ ಬಿಗಿನ್ ಫ್ರಮ್ ಓನ್ಲಿ ಫಸ್ಟ್ ಅಸೆಟ್ಸ್. ನೀವೇನ್ ಮಾಡಬಹುದು, ಅಥವಾ ಆ ತರ ಬ್ಯಾಡ್ರಿ ಮೇಡಮ್ ನಾವು PUC ನಾಗ ಅಸೆಟ್ಸ್ ಫಸ್ಟ್ ಕಲ್ತೀವಿ ಅಂದ್ರೆ ಫಸ್ಟ್ ಅಸೆಟ್ಸ್ ತಗೋಬಹುದು. ದಟ್ ಈಸ್ ಆಲ್ಸೋ ಅಕ್ಸೆಪ್ಟೇಬಲ್. ಓಕೆ, ಸೊ ಸ್ಟಾಕ್ ವಿ ಹ್ಯಾವ್ ಟೇಕನ್. ನೆಕ್ಸ್ಟ್ ಈಸ್ ಡೆಟರ್ಸ್. ಡೆಟರ್ಸ್ ನೆನಪಿರ್ಲಿ, ಅವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಕ್ಲೋಸಿಂಗ್ ಡೇಟ್ ನ ಕೊಟ್ಟಿರೋದು ತಗೋಬೇಕು. ಸೊ ಕ್ಲೋಸಿಂಗ್ ಡೆಟರ್ಸ್ ಎಷ್ಟು? 88,000. 88,000. ಎಸ್, ಈಗ 88,000 ತಗೊಂಡಿವಿ ಅಂದ್ಮೇಲೆ ಒಳಗೆ ಯಾಕೆ ಬರ್ದೇರಿ ನಾನು? ಬಿಕಾಸ್ ಐ ಹ್ಯಾವ್ ಟು ಡಿಡಕ್ಟ್ ಸಮ್ ಅಮೌಂಟ್. ನಾವು ಪ್ರೊವಿಷನ್ ಮಾಡಿದೀವಿ. ಸೊ ವಿ ಹ್ಯಾಡ್ ಮೇಡ್ ದ ಪ್ರೊವಿಷನ್. ಸೊ ಪ್ರೊವಿಷನ್ ನಾವೇನ್ ಮಾಡ್ಬೇಕೀಗ? ಮೈನಸ್ ಮಾಡಬೇಕು. ಓಕೆ, ಬ್ಯಾಡ್ ಡೇಟ್ಸ್ ಅಂತ ಕೊಟ್ರ ಮೈನಸ್ ಮಾಡಬಾರ್ದು. ಪ್ಲೀಸ್ ನೆನಪಿಟ್ಕೋರಿ. ಬ್ಯಾಡ್ ಡೇಟ್ಸ್ ಅಂದ್ರೆ ಆಲ್ರೆಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಅದನ್ನ ಎಲ್ಲಿ ತಗೋತೀವಿ ಅಂದ್ರೆ P&L ಅಕೌಂಟ್ ನಾಗ ಒಂದ್ ತಗೋತೀವಿ. ಅದು ಬಿಟ್ರೆ ಡೆಟರ್ಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ, ಟೋಟಲ್ ಡೆಟರ್ಸ್ ಅದ್ರಾಗ ತಗೋತೀವಿ. ವಿ ಶುಡ್ ನಾಟ್ ಟೇಕ್ ಟು ಬ್ಯಾಲೆನ್ಸ್ ಶೀಟ್ ವೆನ್ ಓನ್ಲಿ ಬ್ಯಾಡ್ ಡೇಟ್ ಈಸ್ ಗಿವನ್. ಯಾವಾಗ ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಮಾಡ್ರಿ ಅಂತ ಹೇಳಿದಾರಲ್ಲ, ಪ್ರೊವಿಷನ್ ಅಂದ್ರ ಪ್ರಾಫಿಟ್ ನಾಗಿಂದ ತೆಗೆದಿಡುದು ಅಡ್ವಾನ್ಸ್ ಅಮೌಂಟ್. ಓಕೆ, ಸೊ ಒಂದು ಲಾಸ್ ಆಗ್ಬೋದಂತ ನಾವು ಅನ್ಕೊಂಡಿರ್ತೀವಿ. ಸೊ ಪ್ರೊವಿಷನ್ಸ್ ಅಂತ ಕೊಟ್ಟಾಗ ಇಲ್ಲಿ ಮೈನಸ್ ಮಾಡ್ಬೇಕು. ಸೊ PDD ಅಂತ ತಗೋತೀನಿ. ಎಷ್ಟು ಅಮೌಂಟ್ ರೀ ಇದು? 4,400. ನೆನಪಿರ್ಲಿ, ನಾವು P&L ಒಳಗ ಈ ಅಮೌಂಟ್ ಅಷ್ಟೇ ತಗೋತೀವಿ, 4,400. ಬ್ಯಾಲೆನ್ಸ್ ಶೀಟ್ ನಾಗ ಇದನ್ನ ಮೈನಸ್ ಮಾಡಿ ಉಳಿದ ಅಮೌಂಟ್ ತಗೋತೀವಿ. We will deduct and we take up the remaining amount. Remaining amount is 83,600. Correct. What is the next? Machinery. Next item is machinery. This is also same. So machinery amount ಎಷ್ಟದರಿ ನಮ್ದು? 20,000. Closing value ತಗೋಬೇಕು ಯಾವಾಗ್ಲೂ. So 20,000. ಇದ್ರಾಗ ಡೆಪ್ರಿಸಿಯೇಷನ್ ಮೈನಸ್ ಮಾಡ್ತೀವಿ. Depreciation at 20%. 20% depreciation. Depreciation is nothing but reduce in the value.
ನಾವು ಅದು ಇಯರ್ಲಿ ಯೂಸ್ ಮಾಡ್ದಂಗ್ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತದ್ರಿ. ಸೊ 20% ಡೆಪ್ರಿಸಿಯೇಷನ್ ಅಂದ್ರೆ ಎಷ್ಟು ಬಂತು? 4000. ಈ 4000 ಇಂದ ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಉಳಿದ ಅಮೌಂಟ್ ನ ಹೊರಗಡೆ ಕಳಿಸ್ತೀವಿ. 16,000. ಅರ್ಥ ಆಗ್ಲಿಗತ್ತದ್ರಿ? ಸೊ 16,000 ವಿ ನೀಡ್ ಟು ಡಿಡಕ್ಟ್ 4,000. ಇಲ್ಲಿ ಏನೇನ್ ನಾವು ಮೈನಸ್ ಮಾಡ್ತೀವಲ್ಲ ಆ ಅಮೌಂಟ್ ಅಷ್ಟೇ ನಾವು P&L ನಾಗ ತಗೋತೀವಿ. ಮೈನಸ್ ಮಾಡಿ ಬಂದಿದ್ದ ಅಮೌಂಟ್ ಹೊರಗೆ ತಗೋತೀವಿ. Okay, so 20,000 is the value of machinery. Depreciation 4,000 we have deducted because we have used that much. 16,000 is transferred to outer column. Next item is furniture. Furniture ಮೇಲೆ ನಮ್ಗೆ ಏನಾರ ಹೇಳಾರಿ ಸ್ಟೂಡೆಂಟ್ಸ್? ಫರ್ನಿಚರ್ ಮೇಲೆ ಏನಾರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ರಿ, ಡೆಪ್ರಿಸಿಯೇಷನ್ ಬರ್ತದ ಅಂತ ಹೇಳಿದ್ರು? ನೋ. ಸೊ ಫರ್ನಿಚರ್ ಮೇಲೆ ನಮ್ಗೇನು ಡೆಪ್ರಿಸಿಯೇಷನ್ ಹೇಳಿಲ್ಲ. ಸೊ ಡೈರೆಕ್ಟ್ಲಿ ಫರ್ನಿಚರ್ ಅಮೌಂಟ್ ಹೊರಗೆ ತಗೊಂಡ್ಬಿಡ್ಬೇಕು. ದಟ್ ಈಸ್ ಔಟರ್ ಕಾಲಮ್. ದಿಸ್ ಈಸ್ ಕಾಲ್ಡ್ ಔಟರ್ ಕಾಲಮ್. ಓಕೆ, ಸೊ ಡೈರೆಕ್ಟ್ಲಿ ನಾವು ಹೊರಗಡೆ ಕಳಿಸ್ತೀವಿ. ದಿಸ್ ಈಸ್ ಕಾಲ್ಡ್ ಔಟರ್ ಕಾಲಮ್. ದೇರ್ ಇಸ್ ನೋ ಡೆಪ್ರಿಸಿಯೇಷನ್ ಆನ್ ದ ಫರ್ನಿಚರ್. ದ ಡೆಪ್ರಿಸಿಯೇಷನ್ ವಾಸ್ ಓನ್ಲಿ ಆನ್ ದ ಮೆಷಿನರಿ. ಮೆಷಿನರಿ ಮೇಲೆ ಅಷ್ಟೇ ಡೆಪ್ರಿಸಿಯೇಷನ್ ಹೇಳಿದ್ರು, ತಗೊಂಡಿದೀವಿ. ಫರ್ನಿಚರ್ ಇದು ಬಿಟ್ಟು ಮತ್ತೇನಾದ್ರೂ ತಗೋಬೇಕ್ರಿ? ಮತ್ತೇನಾದ್ರು ತಗೋಬೇಕಾ? ಇಲ್ಲಿ ನಮ್ಗ ಅಸೆಟ್ಸ್ ಲಯಬಿಲಿಟೀಸ್ ಅಂತ ಕೊಟ್ಟಿದಾರಲ್ಲ, ಅದು ಬಿಟ್ಟು ಮತ್ತೇನಾದ್ರು ತಗೋಬೇಕು? ನೀವು ಲಕ್ಷ ಕೊಡ್ಬೇಕು ಯಾವಾಗ್ಲೂ ಸ್ಟೂಡೆಂಟ್ಸ್. ಕ್ಲೋಸಿಂಗ್ ಡೇಟ್ ಇದ್ದಿದ್ದರ ನೋಡ್ಬೇಕು ಯಾವಾಗ್ಲೂ. ಕ್ಲೋಸಿಂಗ್ ಡೇಟ್ ಮೇಲೆ ಕ್ಯಾಶ್ ಬುಕ್ ನ ಕೊಟ್ಟಿದ್ದಾರೆ, ನೋಡ್ಬೋದಾ? ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಎಸ್ ನಿರ್ಮಲಾ, ಕರೆಕ್ಟ್. ಸೊ ಕ್ಯಾಶ್ ಆಟ್ ಬ್ಯಾಂಕ್, ಕ್ಯಾಶ್ ಆನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅದ್ರ ಡೇಟ್ ನೋಡ್ರಿ, ಈ ಡೇಟಿಗೆ ಅದ ಇಲ್ಲ ಅಂತ ಹೇಳಿ. 39/1984 ಅದ, ಇಲ್ಲಿ ಚೆಕ್ ಮಾಡ್ರಿ ಸ್ಟೂಡೆಂಟ್ಸ್. ಎರಡು ಡೇಟ್ ಕೊಟ್ಟಿದ್ದಾರೆ ನೋಡ್ರಿ. ಬ್ಯಾಲೆನ್ಸ್ ಅಟ್ ಬ್ಯಾಂಕ್ 39/1984. ಆಮೇಲೆ ಕ್ಯಾಶ್ ಆನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೇಮ್ ಕ್ಲೋಸಿಂಗ್ ಡೇಟ್ ಹಾಕೊಟ್ಟಿದ್ದಾರೆ, ಹೌದಲ್ರಿ? ಕ್ಲೋಸಿಂಗ್ ಡೇಟ್ ಕೊಟ್ಟಾಗ ತಗೋಬೇಕು ಅಂತ ಅರ್ಥ. ಓಕೆ, ಯಾವ ಡೇಟಿಗೆ ಕೊಟ್ಟಿರ್ತಾರ ಆ ಡೇಟಿಗೆ ತಗೋಬೇಕು. ನಾವ್ ಹೆಂಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಓಪನಿಂಗ್ ಡೇಟಿಗೆ ಕೊಟ್ಟಾಗ ತಗೊಂಡಿದ್ವಲ್ರಿ ನಾವು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡುವಾಗ. when we were preparing opening statement of affairs, we have taken that bank OD. yes, ಈಗ ಇದೇ ತರ ನಾವು ಇಲ್ಲಿನೂ ತಗೋಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕು? ಕ್ಲೋಸಿಂಗ್ ಡೇಟಿಗೆ ತಗೋಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್, how much? 100. cash at bank 4,000. ನಮಗೆ ಎಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕಿ ಕೊಟ್ಟಿದಾರಲ್ಲ ಅಲ್ಲಿ ತಗೊಳ್ಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್ 100, ಕ್ಯಾಶ್ ಎಟ್ ಬ್ಯಾಂಕ್ 4,000. ಅರ್ಥ ಆಗ್ತದಾ? ಈಗ ಕ್ವಿಕ್ ಆಗಿ ಎಲ್ಲಾ ಐಟಮ್ಸ್ ತಗೊಂಡಿವಲ್ಲ ಅಂತ ಒಮ್ಮೆ ಲಕ್ಷ ಕೊಡ್ಬೇಕ್ರಿ. ಡೇಟ್ ವೈಸ್ ಅಂದ್ರೆ ತಗೊಂಡಾಯ್ತು. ಅಂಡ್ ಒಂದ್ ನೆನಪು ಮಾರಬಾರ್ದು, ಒಟ್ಟ ಅಡ್ಜಸ್ಟ್ಮೆಂಟ್ ಎಲ್ಲಾ ಎರಡೆರಡು ಬಂದಾವಿಲ್ ಚೆಕ್ ಮಾಡ್ಬೇಕು. ಅಡ್ಜಸ್ಟ್ಮೆಂಟ್, ಎಸ್, ಅಡ್ಜಸ್ಟ್ಮೆಂಟ್ ಫಸ್ಟ್ ಒನ್ ಪ್ರೊವಿಷನ್ ತಗೊಂಡಿದೀವಿ. ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿವಿ. ಡೆಪ್ರಿಸಿಯೇಷನ್ ಎರಡ್ ಕಡೆ ಬಂತು, ಒಂದು P&L ನಾಗು ತಗೊಂಡ್ವಿ, ಒಂದು ಇಲ್ಲಿ ತಗೊಂಡ್ವಿ. ಪ್ರೊವಿಷನ್ ಒಂದು P&L ನಾಗ ತಗೊಂಡ್ವಿ, ಒಂದು ಇಲ್ಲಿ ತಗೊಂಡ್ವಿ, ಹೌದಲ್ರಿ? ಇನ್ನೊಂದ್ ಏನದ ನೋಡ್ರಿ, ಲಾಸ್ಟ್ ಮ್ಯಾನೇಜರ್ ಕಮಿಷನ್. ಮ್ಯಾನೇಜರ್ ಕಮಿಷನ್ ಎಲ್ಲಿ ತಗೊಂಡಿವಿ? P&L ನಾಗ ತಗೊಂಡಿವಿ, ಹೌದಲ್ರಿ? ಅವ್ನ್ ಕಮಿಷನ್ ಕೊಟ್ಟಿವಿ. ಬಟ್ ಅದು ಇಯರ್ ಎಂಡ್ ಆದ್ಮೇಲೆ ನಮಗ್ ಗೊತ್ತಾಗಿದ್ದು, ಹೌದಲ್ರಿ? ಒಂದು ವರ್ಷ ಎಂಡ್ ಆದ್ಮೇಲೆ ಗೊತ್ತಾಗಿದ್ದು ಅದು ಕೊಡ್ಬೇಕಾಗಿತ್ತು ಅಂತ ಹೇಳಿ. ಇದಕ್ಕೆ ಏನ್ ಹೇಳ್ತಾರ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತ ಹೇಳ್ತಾರ. ಎಸ್, ಅಕ್ಷತಾ ಇಸ್ ಕರೆಕ್ಟ್. ದಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂದ್ರ ಬಿಸ್ನೆಸ್ ಕೊಡ್ಬೇಕಾಗಿತ್ತು, ಇನ್ನ ಕೊಟ್ಟಿರ್ಲಿಲ್ಲ ಅದನ್ನ. ಓಕೆ, ಅವ್ನಿಗೆ ಕಮಿಷನ್ ಪೇ ಮಾಡ್ಬೇಕಾಗಿತ್ತು, ಇನ್ನ ಕಮಿಷನ್ ಪೇ ಮಾಡಿಲ್ಲ. ಪೇ ಮಾಡಬೇಕಾಗಿದ್ದನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ P&L ನಾಗ ಇಟ್ಟಿವಿ, ಅದನ್ನ ಇಲ್ಲಿನೂ ತಗೋಬೇಕು. ಓಕೆ, ಸೊ ಯಾವಾಗ ಬಿಸ್ನೆಸ್ ಇನ್ನೊಬ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಅದು ಬಿಸ್ನೆಸ್ ಲಯಬಿಲಿಟಿ ಆಗ್ಬಿಡ್ತದ್ರಿ. ಪ್ಲೀಸ್ ರಿಮೆಂಬರ್ ದಿಸ್. when business has to pay money to some other party, it may be outside person, it may be employees, anyone. ಯಾವಾಗ ಬಿಸ್ನೆಸ್ ಇನ್ನೊಬ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಅವಾಗ ಏನಾಗ್ತದ್ರಿ? ಬಿಸ್ನೆಸ್ ಅದು ಲಯಬಿಲಿಟಿ. ಯಾವಾಗ ಬಿಸ್ನೆಸ್ ತಾ ರಿಸೀವ್ ಮಾಡ್ಕೋಬೇಕಾಗಿದ್ದ, ಅದು ಬಿಸ್ನೆಸ್ ಗೆ ಇನ್ಕಮ್ ಅಂತ ಹೇಳೋ ಅಥವಾ ಬಿಸ್ನೆಸ್ ಗೆ ಅಸೆಟ್ ಅಂತ ಹೇಳ್ಬಹುದು. ಓಕೆ, ಟೇಕ್ ಹಿಯರ್. So that commission we have to take. So take this.
ಎಷ್ಟು ಪೇ ಮಾಡ್ಬೇಕಾಗಿತ್ತು ನಾವು ಕಮಿಷನ್ 1600. ಸೊ ಕಮಿಷನ್ ಎಷ್ಟು ಪೇ ಮಾಡಬೇಕಾಗಿತ್ತು 1600 ಪೇ ಮಾಡಿದೀವಿ ಕಮಿಷನ್. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಕೊಡೋದು ಬಾಕಿ ಇದೆ ಅಂತ ಅರ್ಥ. ಓಕೆ, so there is one liability. Company has to pay manager's commission 1600. So now make the total and check any difference arises or what. ಎರಡು ಕಡೆ ಟೋಟಲ್ ಕರೆಕ್ಟ್ ಆಗ್ತದ್ರಿ. 1,24,100. ಚೆಕ್ ಇಟ್ ಔಟ್ ಸ್ಟೂಡೆಂಟ್ಸ್. ಎಲ್ಲರೂ ಚೆಕ್ ಮಾಡ್ರಿ. ಎವ್ರಿವನ್ ಹ್ಯಾಸ್ ಟು ಚೆಕ್. ಸೊ 1,24,100 ಬರ್ತದಂತ ಚೆಕ್ ಮಾಡ್ರಿ. Sure? Both the sides you got the same answer? Same answer bandada ellarigu. So students, you understood this problem? Problem artha aita? Ee problem artha aita? Manager commission yav riti calculation ಮಾಡ್ಬೇಕು ಅರ್ಥ ಆಗ್ಲಿಕತ್ತದ್ರಿ. ಇದೇ ಒಂದೇ ಡಿಫರೆಂಟ್ ರೀ ಇದ್ರಾಗ. ಕಮಿಷನ್ ಅಂದೆ. ಇನ್ನ ಸಿಂಪಲ್ ಟ್ರಿಕ್ ಹೇಳ್ಬೇಕು ಅಂದ್ರ ನಿಮಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಹೇಳಿರ್ತಾರಲ್ಲ ಅದನ್ನ ಆಡ್ ಮಾಡ್ಕೋಬೇಕು. 100 ಈಸ್ ಕಂಪಲ್ಸರಿ ಬಿಕಾಸ್ 100% ಇರ್ತದಲ್ಲ ಅದಕ್ಕೆ 100 ಅಂತ ತಗೋತೀವಿ. ಸೊ 100ಕ್ಕೆ ಅದನ್ನ ಆಡ್ ಮಾಡ್ಕೋಬೇಕು. ಆಡ್ ಮಾಡಿ ಆ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ತರ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಬರ್ತದೆ. ಇದು ಯಾವಾಗ ಅಂದ್ರ ವೆನ್ ವಿ ಕ್ಯಾಲ್ಕುಲೇಟ್ ದ ಕಮಿಷನ್. ಓಕೆ, ಸೊ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದಾಗ ಇದು ಕೇಳೋದು ಸ್ವಲ್ಪ ರೇರು, ಬಟ್ ಈ ತರ ಇಂಪಾರ್ಟೆಂಟ್ ಅದರ ಇದು ಎಕ್ಸಾಮ್ ಪರ್ಪಸ್ಗೆ. ಅಂಡ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಫರ್ದರ್ ಸ್ಟಡೀಸ್ ಆಲ್ಸೋ. ಅದಕ್ಕೆ ಈ ತರ ನಿಮ್ಗೆ ಅಡ್ಜಸ್ಟ್ಮೆಂಟ್ ಗೊತ್ತಿರ್ಬೇಕಂತ ಹೇಳಿದ್ದು. ಓಕೆ, ಐ ಹೋಪ್ ಯು ಕ್ಲಿಯರ್ಡ್ ವಿತ್ ದಿಸ್. Yes students? Okay.